ಚೈತ್ರ ಅವರೇ, ನೀವು ಸೆಕ್ಸ್ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಮಿಲೇನಿಯಲ್, ಜಿಲೇನಿಯಲ್ಸ್ ಮತ್ತೆ ಜನ್ಜಿ ಅಂತ ಏನ್ ಕರಿತೀವಿ, ಈ ಮೂರು ಕೆಟಗರಿಗೆ ಈ ಸೆಕ್ಸ್ ಎಜುಕೇಶನ್ ಸರಿಯಾಗಿ ಆಗೇ ಇಲ್ಲ. ವಾಟ್ ಈಸ್ ಸೆಕ್ಸ್ ಎಜುಕೇಶನ್? ನಮ್ಮ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ಇದ್ದು ಬ್ಯಾಡ್ ಟಚ್ ಯಾವುದು, ಗುಡ್ ಟಚ್ ಯಾವುದು, ಅದೆಲ್ಲ ನಮಗೆ ಬೇಕಾಗಿರೋದು ಅದನ್ನ ಮನೇಲೇ ಹೇಳ್ಕೊಟ್ಬಿಡ್ತಾರೆ. ಅಂಡ್ ಈ ಸೆಕ್ಸ್ ಎಜುಕೇಶನ್ ಅನ್ನೋದನ್ನ ಟೀಚರ್ಗಳೇ ಮುಜುಗರ ಮಾಡ್ಕೊಬಿಡ್ತಾರೆ. ಅದು ಗಂಡ್ಮಗ ಆದ್ರೂ ಅಂದ್ರೆ ಮೇಲ್ ಟೀಚರ್ ಆಗಲಿ ಅಥವಾ ಫಿಮೇಲ್ ಟೀಚರ್ ಆಗಲಿ. ಸೊ ಟೀಚರ್ಗಳಿಗೆ ಫಸ್ಟ್ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಾ ಅಂತ, ಮಕ್ಳಿಗೆ ಹೆಂಗೆ ಹೇಳ್ಕೊಡ್ಬೇಕು, ನೀವು ಇದ್ರ ಬಗ್ಗೆ ಮುಜುಗರ ಮಾಡ್ಕೊಳ್ಳೋದಲ್ಲ, ಮಕ್ಳು ಭವಿಷ್ಯದ ಪ್ರಶ್ನೆ ಇದು. ಸೊ ಟೀಚರ್ಸಿಗೆ ಇದ್ರ ಬಗ್ಗೆ ಪಾಠ ಮಾಡ್ಬೇಕಾ ಅಂತ. ಮೇಡಮ್, ಅವ್ರಗಳಿಗೆ ಮುಜುಗರ ಆದ್ರೆ ಮೇಡಮ್, ದೇರ್ ಆರ್ ರಿಸೋರ್ಸ್ ಪರ್ಸನ್ಸ್, ಗವರ್ಮೆಂಟ್ ಇಂದನೂ ಅದೊಂದು ಪ್ರೊವಿಷನ್ಸ್ ಇದೆ. ಆಮೇಲೆ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಗಳಿದ್ದಾರೆ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಗಳಿದ್ದಾರೆ, ಅವ್ರನ್ನ ಇನ್ವೈಟ್ ಮಾಡ್ಬೋದು. ದಟ್ ಇಸ್ ನಾಟ್ ಅ ಬಿಗ್ ಹರ್ಡಲ್. ಸೊ ಯಾರಾದ್ರೂ ಅಂದ್ರೆ ಯಾರ ಫೀಲ್ಡ್ ಅಲ್ಲಿ ಪ್ರೊಫಿಷಿಯಂಟ್ ಆಗಿದ್ದಾರೆ, ಮೆಡಿಕಲ್ ಡಾಕ್ಟರ್ಸ್ ಇರ್ಬೋದು, ಒಂದಿನ ಅವ್ರನ್ನ ಒಂದು ಇನ್ವೈಟ್ ಮಾಡಿ ಅವರು ಲೆಕ್ಚರ್ಸ್ ಕೊಡ್ತಾರೆ. ಸೊ ನಾವು ಟೀಚರ್ಸ್ಗೆ ಹೇಳಕ್ ಆಗದೆ ಇರೋದು ಅವ್ರುಗಳು ಮನ ಮುಟ್ಟುವಂತೆ ಹೇಳ್ತಾರೆ. ಸೈಕಾಲಜಿಸ್ಟ್ ಗಳನ್ನ ಕರೆಸಿ ಅವರು ಇದ್ರ ಬಗ್ಗೆ ಅವ್ರಿಗೂ ಟ್ರೈನಿಂಗ್ ಎಲ್ಲ ಇರೋದ್ರಿಂದ ಅವರು ಮಕ್ಕಳ ಮೆಂಟಾಲಿಟಿ ಆ ಏಜ್ ಗ್ರೂಪ್ಗೆ ಹೇಗೆ ಅದನ್ನ ವಿವರಿಸ್ಬೇಕು, ಅದೇ ವೇವ್ ಲೆಂತ್ ಅಲ್ಲಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಅವರು ಹೇಳ್ಕೊಡ್ತಾರೆ. ಸೊ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಮೇನ್ ಕನ್ಸರ್ನ್ ಅಂತ ಈಗ ಒಂದು PU ಲೆವೆಲ್ ಇರ್ಬೋದು, ಇಲ್ಲ ಡಿಗ್ರಿ ಲೆವೆಲ್ ಅಲ್ಲಿ ಇರ್ಬೋದು, ಪ್ರೊಟೆಕ್ಷನ್ ಬೇಕಾಗಿರೋದೇನಕ್ಕೆ ಅಗೇನ್ಸ್ಟ್ ದ ಪ್ರೆಗ್ನೆನ್ಸಿ ಅಷ್ಟೇ ಅವ್ರ ತಲೆಯಲ್ಲಿ ಇರೋದು. ಈವನ್ ಹಾಸ್ಟೆಲ್ಗಳಲ್ಲೂ ಫ್ರೀಕ್ವೆಂಟ್ ಆಗಿ ಅದ್ರದ್ದು ಅವೇರ್ನೆಸ್ ಇರ್ಬೋದು, ಹಾಕ್ಬೋದು. ಇಲ್ಲ ಹೇಳೋದಿಕ್ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಪೋಸ್ಟರ್ಸ್ ಗಳ ತರ ಮಾಡ್ಬಿಟ್ಟು ಅದನ್ನ ಎಲ್ಲಾದ್ರೂ ಫಿಕ್ಸ್ ಮಾಡಿಸ್ಬೋದು. ಅಟ್ಲೀಸ್ಟ್ ಹೋಗ್ತಾ ಬರ್ತಾ ಒಂದು ಗಂಟೆ ಉಳಿತಾ ಇರುತ್ತೆ, ಓಕೆ ಈಗಿದೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಸೊ ದೇರ್ ಆರ್ ಮೆನಿ ಮೆಥಡ್ಸ್. ಇಟ್ಸ್ ನಾಟ್ ಲೈಕ್ ಓನ್ಲಿ ಟೀಚರ್ಸ್ ಹೇಳ್ಬೇಕು ಅಂತ. ರಿಸೋರ್ಸ್ ಪರ್ಸನ್ಸ್ ಇದಾರೆ, ಡಾಕ್ಟರ್ಸ್ ಗಳಿದ್ದಾರೆ, ಸೈಕಾಲಜಿಸ್ಟ್ ಗಳಿದ್ದಾರೆ. ದೇ ವಿಲ್ ಡೀಲ್ ಬೆಟರ್ ವಿತ್ ದ ಕಿಡ್ಸ್. ಸೊ ಆ ತರ ಇದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಮ್ಯಾಮ್, ಸಾರಿ ಟು ಸೇ ದಿಸ್, ಬಟ್ ಡ್ರಗ್ ಅಬ್ಯೂಸ್ ಇಸ್ ಸ್ಟಿಲ್ ಪರ್ಸಿಸ್ಟೆಂಟ್ ಅಂಡ್ ಅಟ್ ಅ ವೆರಿ ಹೈಯರ್ ರೇಟ್. ಸೊ ಈಗ ನಾವು ಬೇರೆ ಬಾಡಿಲಿ ಫ್ಲೂಯಿಡ್ಸ್ ಅಲ್ದೇನೆ, ದಿಸ್ ವೈರಸ್ ಇಸ್ ಸೋ ಫ್ರಜೈಲ್. ಒನ್ಸ್ ಇಟ್ ಇಸ್ ಔಟ್ ಬಾಡಿಯಿಂದ ಹೊರಗಡೆ ಬಂದಿದ ತಕ್ಷಣನೇ ಅದು ವಿದಿನ್ ಅವರ್ಸ್ ಅದು ಸತ್ತೋಗ್ಬಿಡುತ್ತೆ. ಇಟ್ ಇಸ್ ವೆರಿ ಫ್ರಜೈಲ್. ಬಟ್ ಓನ್ಲಿ ಎಕ್ಸೆಪ್ಷನ್ ಇಸ್ ಇನ್ಸೈಡ್ ದ ನೀಡಲ್ ಅಲ್ಲಿ ಬ್ಲಡ್ ಅದು ಡ್ರೈ ಇಫ್ ಇಟ್ ಇಸ್ ನಾಟ್ ಎಕ್ಸ್ಪೋಸ್ ಆಗದೆ ಹೋದ್ರೆ ಏರ್ಗೆ, ಅದು ವೆಟ್ ಆಗೇ ಇದ್ರೆ ದೆನ್ ಇಟ್ ಕ್ಯಾನ್ ಸರ್ವೈವ್ ಅಪ್ ಟು ವೀಕ್ಸ್. ಸೊ ಈಗ ಏನಾಗುತ್ತೆ, ಮಕ್ಕಳು ಅದನ್ನೇ ರಿಪೀಟೆಡ್ ಆಗಿ ಒಂದೇ ಸಿರಿಜ್ ನ ಯೂಸ್ ಮಾಡಿ ಎಲ್ಲರೂ ಒಟ್ಟಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಬೇಗ ಸ್ಪ್ರೆಡ್ ಆಗುತ್ತೆ ಮೇಡಮ್. ಸೊ ಇದು ಅದರ್ ದನ್ ಸೆಕ್ಸ್, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್. ಓಕೆ ಡಾಕ್ಟ್ರೆ, ಬಂದೆ. ಡಾಕ್ಟರ್ ಆಂಜನಪ್ಪ, ನೋಡಿ ಡಾಕ್ಟ್ರೆ, ಈ ಮನಸ್ಥಿತಿಗಳಿರುತ್ತಲ್ಲ, ಅವನಿಗೆ HIV ಇರೋದು ಗೊತ್ತಿದೆ, ಬಟ್ ಸ್ಟಿಲ್ ಅವನೇನೋ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಭಯನೋ ಅಥವಾ ಇನ್ಯಾವುದೋ ಒಂದು ಕೆಟ್ಟ ಮನಸ್ಥಿತಿನೋ ಹೋಗಿ 4 ಜನಕ್ಕೆ ಹಬ್ಬಿಸ್ಬಿಡೋದು, ಅದು ನಂಬಿಕೆ ವಿಚಾರದಲ್ಲೋ ಮತ್ತೊಂದು ವಿಚಾರದಲ್ಲೋ. ಸೊ ನಾವು ಅಂಥವ್ರಿಗೆ ಪಾಠ ಮಾಡಕ್ಕೆ ಬುದ್ಧಿ ಹೇಳಕ್ ಸಾಧ್ಯನೇ ಇಲ್ಲ. ನಾವು ಬುದ್ಧಿ ಹೇಳ್ಬೇಕಾಗಿರೋದು, ನಿಮ್ಮ ಈ ಫ್ರೆಂಡ್ಶಿಪ್ಪು, ನಿಮ್ಮ ಬಾಂಡಿಂಗು, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಲ್ಲಿ, ಕುತ್ಕೊಂಡು ಓದ್ಕೊಳ್ಳೋದ್ರಲ್ಲಿ ಇಟ್ಕೊಳ್ಳಿ. ಈ ಜನ್ಜಿ ಯುಗಕ್ಕೆ ಕೇಳೋದು ನಾವು ಅಂಥದ್ರಲ್ಲಿ ಇಟ್ಕೊಳ್ಳಿ. ಬಟ್ ಈ ದೈಹಿಕ ಸಂಪರ್ಕ ಅಥವಾ ಸೆಕ್ಸ್ ಅಂತ ಬಂದಾಗ ನೀವು ಯಾರನ್ನೂ ನಂಬಕ್ ಹೋಗ್ಬೇಡಿ. ಈ ರೀತಿಯ ಮೆಸೇಜ್ ಹೇಗೆ ಪಾಸ್ ಮಾಡ್ಬೋದು? ಬಿಕಾಸ್ ಕೆಲವೊಬ್ರು ಟ್ರೀಟ್ಮೆಂಟ್ ತಗೊಳ್ತಾರೆ ಇಲ್ವೋ, 4 ಜನಕ್ಕೆ ಹಬ್ಬಿಸ್ಬಿಡ್ಬೇಕು ಅಂತ ಕೆಟ್ಟ ಮನಸ್ಥಿತಿಯವರು ಇದ್ದಾರೆ. ಇಲ್ಲ, ಆ್ಯಕ್ಚುಲಿ ನಾವು ಕೇಳಿ ಆಶ್ಚರ್ಯ ಆಗೋದು. ಸ್ಕೂಟ್ರ್ನಲ್ಲಿ ಹಿಂದೆ ಬಂದು ಕೂತ್ಕೋತಾರೆ, ಅವ್ರ ಹತ್ರ ಸಿರಿಂಜ್ ಇರುತ್ತೆ, HIV ಇದು ಮಾಡಿಕೊಂಡು ನಿಮಗೆ ಗೊತ್ತಿಲ್ಲದಂಗೆ ಚೆಕ್ ಮಾಡೋ ಅಂತ. ಇವು ಅಪರೂಪ. ಆ್ಯಕ್ಚುಲಿ ಇವತ್ತು ಸೆಕ್ಸ್ ಟ್ರಾನ್ಸ್ಮಿಷನ್ ಬಿಟ್ಟರೆ ಡ್ರಗ್ಸ್ ನಿಜವಾಗ್ಲೂ ಕೂಡ ಚೈತ್ರ ಹೇಳ್ದಂಗೆ ಈ ಸ್ಪ್ರೆಡ್ ಯಂಗ್ಸ್ಟರ್ಸ್ನಲ್ಲಿ ಪರ್ಟಿಕ್ಯುಲರ್. ನೀವು ಬೇಕಾದಷ್ಟು ಕಾಲೇಜ್ಗಳಿಗೆ ಹೋಗಿ, ಡ್ರಗ್ ಅಡಿಕ್ಷನ್ ಈಸ್ ವೆರಿ ವೆರಿ ಕಾಮನ್. ಅದ್ರ ಅಡ್ರೆಸ್ಸೇ ಮಾಡ್ತಾ ಇಲ್ಲ ನಾವು ಸೊಸೈಟಿ ಒಳಗೆ. HIV ಸ್ಪ್ರೆಡ್ ಆಗಲಿಕ್ಕೆ ಮೋರ್ ದೆನ್ ಸೆಕ್ಸುವಲ್ ಟ್ರಾನ್ಸ್ಮಿಷನ್ಗಿಂತಲೂ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಹೌದು, ಸಿರಿಂಜ್ನಲ್ಲಿ. ಯಾಕಂದರೆ ಈ ವೈರಸ್ ಈಸ್ ವೆರಿ ಫ್ರೆಜೈಲ್ ಅಂತ ಅವರು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಟ್ ವೆಟ್ ನೀಡಲ್ನೊಳಗೆ ಡೆಫಿನೆಟ್ಲಿ ಸ್ಪ್ರೆಡ್ ಆಗುತ್ತೆ. ಎರಡನೇದು ಭಾಳ ಇಂಪಾರ್ಟೆಂಟ್ ಅಂದರೆ ನೀವು ಈ ಪರ್ವರ್ಟೆಡ್ ಮೆಂಟಾಲಿಟಿ ಇರುತ್ತಲ್ಲ, ಬೇಕು ಅಂತ ಸ್ಪ್ರೆಡ್ ಮಾಡೋದು, ಇವೆಲ್ಲ ಸ್ವಲ್ಪ ಕಡಿಮೆನೇ. ಬಟ್ ಎಲ್ಲೋ ಒಂದು ಕಡೆ ಈ ಸೆಕ್ಸ್ ಎಜುಕೇಷನ್ ನೀವು ನಂಬೋದಿಲ್ಲ. ನಾನು GKVK ಒಳಗೆ ಆ್ಯಸ್ ಎ ಚೀಫ್ ಗೆಸ್ಟ್ ಒಂದು ಟಾಕ್ ಕೊಡ್ತೀನಿ. ನಾನು ಜಸ್ಟ್ ಅನ್ಡಿಸೆಂಡೆಡ್ ಟೆಸ್ಟಿಸ್ ಬಗ್ಗೆ ಎಷ್ಟು ಮುಜುಗರ ಅಂದರೆ, ಎಷ್ಟೋ ಮಕ್ಕಳಿಗೆ 2 ಬೀಜ ಇದೆ ಅನ್ನೋದೇ ಗೊತ್ತಿರಲ್ಲ. ನಾನು ಅವತ್ತೊಂದು ಟಾಕ್ ಕೊಟ್ಟೆ. ಅವತ್ತು ರಾತ್ರಿಗೆ ನನಗೆ ಒಬ್ಬ MSc AG ಮಾಡ್ತಿರೋಂಥ ಹಾಸ್ಟೆಲ್ ಸ್ಟೂಡೆಂಟ್ GKVK ಒಳಗೆ ಫೋನ್ ಮಾಡ್ತಾನೆ, ಡಾಕ್ಟ್ರೇ
ನೀವು ಎಷ್ಟು ಮಾನ ಮರ್ಯಾದೆ ಇಲ್ದಿರೋ ಸ್ಟೇಜ್ ಮೇಲೆ ಬೀಜದ ಬಗ್ಗೆ ಮಾತಾಡ್ತೀರಿ. ನಾನು ಹಾಸ್ಟ್ಲಿಗೆ ಹೋಗಿ ನೋಡ್ಕೋತೀನಿ, ನನ್ನ ಒಂಟಿ ಬೀಜ ಇದೆ ಅಂತಾನೆ. ಅಲ್ಲಿವರೆಗೂ ಈಸ್ ನಾಟ್ ಅವೇರ್ ದಟ್ ಈ ಶುಡ್ ಹ್ಯಾವ್ 2 ಟೆಸ್ಟಿಕಲ್ಸ್. ಇದು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಸೆಕ್ಸ್ ಎಜುಕೇಷನ್ ನಮ್ಮಂಥ ಇನ್ವೈಟೆಡ್ ಫ್ಯಾಕಲ್ಟಿ ಕಡೆಯಿಂದ ಬರೀ ಟೀಚರ್ಸೇ ಮಾಡೋಕ್ಕಾಗಲ್ಲ. ಎಲ್ಲೋ ಅವ್ರ ಕಡೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇನ್ವೈಟೆಡ್ ಫ್ಯಾಕಲ್ಟಿ ಟಾಕ್ ಅನೇಕ ಜನರಿಗೆ ಮುಜುಗರ ಇರುತ್ತೆ. ನಾವು ವಿ ಆರ್ ಪ್ರೊಫೆಷನಲ್ ಪೀಪಲ್ಸ್, ವಿ ಆರ್ ರಿಸೋರ್ಸ್ಫುಲ್ ಪರ್ಸನ್ಸು. ನೀವು ವರ್ಷಕ್ಕೆ 2 ಟಾಕ್ ಸಾಕು ಪ್ರತಿ ಕಾಲೇಜ್ನಲ್ಲಿ. ನಮ್ಮಂಥ ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಕ್ವಾಲಿಫೈಡ್ ಪೀಪಲ್ಸಿಂದ ತುಂಬ ದಿನ ಕ್ಲಾಸ್ ತೊಗೊಳೋದೇನು ಬೇಕಿಲ್ಲ. ವರ್ಷಕ್ಕೆ 2 ಕ್ಲಾಸ್ನಲ್ಲಿ ಅನೇಕ ವಿಚಾರಗಳನ್ನ ವೆರಿ ವೆರಿ ಸ್ಪೆಸಿಫಿಕ್ಕು. ಅದರೊಳಗೆ HIV ಬಗ್ಗೆ ಮಾತಾಡಬೇಕಾದ್ರೆ ನಿಜವಾಗ್ಲೂ ಓರಲ್ ಸೆಕ್ಸು, ಏನಲ್ ಸೆಕ್ಸು, ಸಲೈವಯಿಂದ HIV ಸ್ಪ್ರೆಡ್ ಆಗುತ್ತೆ ಅನ್ನೋ ಅವೇರ್ನೆಸ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಗೊತ್ತಿಲ್ಲ. ಡಾಕ್ಟರ್ ಚೈತ್ರ ಅವರೇ, ಪರ್ವರ್ಷನ್ ಆಫ್ ಸೆಕ್ಸ್ ಬಗ್ಗೆ ಮಾತನಾಡುವಾಗ ಕೂಡ ಬಹಳ ಮುಜುಗರ ಪಡ್ತಾರೆ. ಅಥವಾ ಏಡ್ಸ್ ಅಂತ ಏನ್ ಕರಿತೀವಿ, ಹೇಗ್ ಬರುತ್ತೆ ಅಂದ ತಕ್ಷಣ ನಮ್ಮ ತಲೆಗಳಿಗೆ ಹೋಗೋದು ಫಸ್ಟ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂದ್ರೆ ದೈಹಿಕ ಸಂಪರ್ಕವನ್ನ ಸುರಕ್ಷತೆ ಇಲ್ಲದೆ ಹೊಂದೋದ್ರಿಂದ. ಎರಡನೇದು ಇತ್ತೀಚೆಗೆ ಆಡಿಬಲ್ ಡಾಕ್ಟರ್ ನಾವು ಕೇಳಿಸ್ತಾ ಇದೆ ಅಲ್ವಾ? ಸೈನ್ ಔಟ್ ಆಗ್ಬೋದಲ್ವಾ ಸರ್? ಓಕೆ, ಮೇ ಬಿ ಸ್ವಲ್ಪ ಇಶ್ಯೂಸ್ ಇದೆ, ಬರ್ತೀನಿ ಡಾಕ್ಟರ್. ನಾನು ನಿಮ್ಮ ಹತ್ರನೇ ಕೇಳ್ತೀನಿ. ಪ್ರೊಟೆಕ್ಟೆಡ್ ಸೆಕ್ಸ್ ಅಥವಾ ದೈಹಿಕ ಸಂಪರ್ಕ ಹೊಂದುವಾಗ ಸುರಕ್ಷತೆ ಇಲ್ಲ ಅಂದರೆ HIV ಬರುತ್ತೆ, ಗೊತ್ತಿರೋ ವಿಚಾರ. ಎರಡನೇದು, ಇತ್ತೀಚಿನ ಹುಡುಗರು ಕಾಲೇಜ್ಗಳಲ್ಲಿ ಡ್ರಗ್ಸ್ ತಗೊಳ್ತಾ ಇರ್ತಾರೆ ನೀಡಲ್ ಮುಖಾಂತರ. ಒಬ್ಬ ತಗೊಂಡಿದ್ದ ಸೂಜಿನ 10 ಜನ ಹಾಕೊಳ್ತಾರೆ, ಇದರಿಂದ ಬೇಗ ಹರಡುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಇದನ್ನು ಹೊರತುಪಡಿಸಿದ್ರೆ ಈ HIV ಅಥವಾ ಏಡ್ಸ್ ಅನ್ನೋದು ಇನ್ಯಾವ್ಯಾವ ಮೂಲಗಳ ಪ್ರಕಾರ ಬರ್ಬೋದು? ಬ್ಲಡ್ ಅಂಡ್ ಬಾಡಿ ಸೆಕ್ರೀಷನ್ಸ್. ಓಕೆ, ಒಂದು ಡೆಫಿನೆಟ್ಲಿ ಬ್ಲಡ್. ಅನ್ಫಾರ್ಚುನೇಟ್ಲಿ ಕೆಲವು ಸಮಯ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಬರುತ್ತೆ. ಆ್ಯಕ್ಚುಲಿ ಬ್ಲಡ್ ಟ್ರಾನ್ಸ್ಫ್ಯೂಷನಿಗೆ ಮೊದಲು HIV ನೆಗೆಟಿವ್ ಅವ್ರು ಮಾಡೇ ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಬ್ಲಡ್ ಬ್ಯಾಂಕ್ನ ಸರಿಯಾಗಿ ಮಾಡಿರ್ತಾರೋ ಇಲ್ಲೋ, ಅದು ಒಂದು. ಎರಡನೇದು, ಫ್ರಮ್ ಒನ್ ಪೇಷಂಟ್ ಟು ಅನದರ್ ಪೇಷಂಟ್ ಸರ್ಜನ್ಸು ಕೇರ್ಫುಲ್ಲಾಗಿ ಇಲ್ದಿದ್ರೆ, ಸೊ ಇನ್ಸ್ಟ್ರೂಮೆಂಟ್ಸ್ನ ಸ್ಪೆಷಲಾಗಿ, ಇನ್ಫ್ಯಾಕ್ಟ್ ನಮ್ಮ ಗೌನು ಎಲ್ಲ ಸೆಪ್ರೇಟ್ ಫಾರ್ HIV ಪೇಷಂಟು ಅದು. ಸೊ ಒನ್ ಈಸ್ ಸೋರ್ಸ್ ಆಫ್ ಇನ್ಫೆಕ್ಷನ್, ಇಟ್ಸ್ ಎ ವೈರಸ್ ಇಟ್ ಇಸ್ ಇನ್ ದ ಬ್ಲಡ್. ಸೊ ಅದು ನೆಕ್ಸ್ಟ್ ಸೆಕ್ರೀಷನ್ಸ್, ವೆಜೈನಲ್ ಸೆಕ್ರೀಷನ್ ಇರ್ಬೋದು, ಸೆಮೆನ್ ಇರ್ಬೋದು, ಅಥವಾ ಯೂರಿನು ಇರ್ಬೋದು, ಅಥವಾ ಸಲೈವ ಒಳಗೂ ಕೂಡ, ಆ್ಯಂಡ್ ಮದರ್ ಮಿಲ್ಕ್. ಸೊ ಇವಿಷ್ಟು ಕೂಡ ಬ್ಲಡ್ ಸೆಕ್ರೇಷನ್ ಹ್ಯೂಮನ್ ಬಾಡಿ ಒಳಗೆ ಈ ವೈರಸ್ಸು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಒಬ್ಬ HIV ಸೋಂಕಿತ ತಾಯಿ ಮಗುವಿಗೆ ಹಾಲು ಉಣಿಸುವಾಗ್ಲೂ ಬರುತ್ತೆ. ಸೊ ದಟ್ ನಮಗೆ 2 ತಿಂಗಳು 3 ತಿಂಗಳು ಕನ್ಸೀವ್ ಇದ್ದಂಗೆ HIV ಟೆಸ್ಟ್ ಮಾಡಿಸ್ತಾರಲ್ವಾ ಡಾಕ್ಟ್ರೆ? ಹೌದು ಅದು ಮಾಡಿಸ್ತಾರೆ. ಡೆಲಿವರಿ ಆಗೋವಾಗೆ HIV ಪಾಸಿಟಿವ್ ಮದರಿಂದ ಮಗುಗೂ ಕೂಡ HIV ಬರ್ಬೋದು ಬಿಕಾಸ್ ಆಫ್ ದಿ ಸೆಕ್ರೇಷನ್ಸ್. ದಿಸ್ ಆಲ್ಸೋ ಅನದರ್ ಸೋರ್ಸ್. ಬಟ್ ಕಾಮನೆಸ್ಟ್ ಈಸ್ ಬ್ಲಡ್, ಅದರ್ ಸೋರ್ಸಸ್ ಆಲ್ಸೋ. ಬಟ್ ಎಲ್ಲೋ ಜನ ಶೇಕ್ ಹ್ಯಾಂಡ್ ಮಾಡಿರೋ ಬರುತ್ತೆ, ಮಾಡಿರೋ ಬರುತ್ತೆ, ಅವೆಲ್ಲ ತಪ್ಪು. ಟಾಯ್ಲೆಟ್ ಯೂಸ್ ಮಾಡಿದರೆ ಯಾರೋ ಯೂಸ್ ಮಾಡಿ ಹೋಗಿರ್ತಾರೆ, ಅವೆಲ್ಲ ಇಲ್ಲ. ಸೊ ಇದ್ರ ಬಗ್ಗೆ ಅರಿವು ಅವರಿಗೆ ಗೊತ್ತಿರಬೇಕು. ಬಟ್ ಮೇನ್ಲಿ ದೀಸ್ ಆರ್ ಆಲ್ ಡಿಫರೆಂಟ್ ಸೆಕ್ರೀಷನ್ಸ್ ಆಫ್ ದಿ ಬಾಡಿ. ಅದು ಪರ್ಟಿಕ್ಯುಲರ್ ಸೆಕ್ಸ್ನಲ್ಲಿ ಬಹಳ ಜನಕ್ಕೆ ಇಟ್ಸ್ ಅಬ್ನಾರ್ಮಲ್ ಸೆಕ್ಸ್, ಪರ್ವರ್ಟೆಡ್ ಸೆಕ್ಸ್ನಿಂದ ಬರುತ್ತೆ. ಇದನ್ನು ಅವರು ಅರಿವು ಮೂಡಿ ಇರಬೇಕು ಅವರು. ಓಕೆ ಡಾಕ್ಟರ್ ಅನಿತಾ ಅವರೇ, ಈ ಪಬ್ಲಿಕ್ ಎಜುಕೇಶನ್ ಅನ್ನೋದು HIV ಕೇಸ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮಗೆ? ಓಕೆ, ದಟ್ಸ್ ಓಕೆ. ನಾನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಡಾಕ್ಟ್ರೇ, ಈಗ HIV ಹರಡುವ ಮೂಲಗಳು ಅಂತ ತಿಳ್ಕೊಂಡ್ವಿ. ಒಂದು ಹೇಳಿ, ದೈಹಿಕ ಸಂಪರ್ಕದಿಂದ ಅಥವಾ ಡ್ರಗ್ಸನ್ನು ತಗೊಳ್ಳೋದ್ರಿಂದ ಬಂದಿರಬಹುದು ಅನ್ನೋ ಅನುಮಾನ ಇದ್ರೆ ಸಿಂಪ್ಟಮ್ಸ್ ಹೆಂಗೆ, ನಾವು ಯಾವಾಗ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಥವಾ ಇದ್ರ ಬಗ್ಗೆ ಟೆಸ್ಟ್ ತಗೊಳ್ಬೇಕು? ನೋಡಿ, ಎನಿ ವೈರಲ್ ಇನ್ಫೆಕ್ಷನ್ ಇನ್ಕ್ಲೂಡಿಂಗ್ ನಮ್ಮ ಕೋವಿಡ್ ಟೈಮ್ನಾಗೂ ಕೂಡ ವೈರಲ್ ಇನ್ಫೆಕ್ಷನ್ನು ಎಕ್ಸ್ಪೋಸ್ ಆದ ವಿತಿನ್ 24 ಅವರ್ಸು ಸ್ವಲ್ಪ ಚಳಿ, ನಡುಕ, ಜ್ವರ, ಸುಸ್ತು ಅಷ್ಟೇ. ಎಲ್ರಿಗೂ ಬರುತ್ತೆ ಡಾಕ್ಟರ್? ಎಲ್ರಿಗೂ ಬರಲ್ಲ. ಕೆಲವ್ರಿಗೆ ಬಂದಾಗೆ ಏನೋ ಬಂದಂಗೆ ಅನಿಸುತ್ತೆ, ದೇ ಹ್ಯಾಡ್ ಎನ್ ಎಕ್ಸ್ಪೋಜರ್ ಅನ್ಎಕ್ಸ್ಪೆಕ್ಟೆಡ್ಲಿನೋ ಎಕ್ಸ್ಪೆಕ್ಟೆಡ್ಲಿನೋ. ನೆಕ್ಸ್ಟ್ ಡೇ ಯಾಕೋ ಮೈಯೆಲ್ಲ ಸುಸ್ತಾದಂಗೆ, ಜ್ವರ ಬಂದಂಗೆ, ಇಷ್ಟೇ ಈ ಸಿಂಪ್ಟಮ್ಸ್ ಬಿಟ್ಟರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಜೆನೈಟಾಲಿಯಾ ಒಳಗೆ ನಮಗೇನು ಇವತ್ತು ಸಿಫಿಲಿಸ್ನೊಳಗೆ ಶಾಂಕರ್ ಅಂತ ಬರೋದು, ಇವೆಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟ್. ಗೊನೋರಿಯಾ ಒಳಗೆ ವೈಟ್ ಡಿಸ್ಚಾರ್ಜು ಅಥವಾ ಉರಿ ರೀಸಸ್ ಇರೋದು. ಬಟ್ ಅನ್ಫಾರ್ಚುನೇಟ್ಲಿ HIV ಒಳಗೆ ಜೆನೈಟಾಲಿಯಾ ಒಳಗೆ ಏನೂ ಸಿಂಪ್ಟಮ್ಸ್ ಇರಲ್ಲ. ಹಂಗಾಗಿ ಅವ್ರು ಬಾಧಾರೆ ಮಾಡಲ್ಲ, ಅವ್ರು ನಮ್ಮ ಡಾಕ್ಟ್ರ್ ಹತ್ರ ಬರೋದೇ ಇಲ್ಲ. ಸೊ ಇದು
ಬಟ್ ಅದಾದಮೇಲೆ ಹೊರಟೋಗ್ಬಿಡುತ್ತೆ, ಅವ್ರಿಗೇನೂ ಇರಲ್ಲ, ಆರಾಮಾಗಿರ್ತಾರೆ. ಅದಕ್ಕೇ ಎಕ್ಸ್ಪೋಜರ್ ಟೆಸ್ಟ್ ಅಂತೀವಿ ನಾವು. ಯಾವುದಕ್ಕೂ ಅಪ್ಪ ಹಿಂಗೆ ಆಗ್ಬಿಟ್ಟಿದೆ, ಯಾವ ಬ್ಲಡ್ ಟೆಸ್ಟ್ ಮಾಡಬೇಕು, ಯೂಶ್ವಲಿ 2 weeks to 90 days ಆ ಟೈಮ್ನೊಳಗೆ. ಆ್ಯಂಡ್ ನಾವು ಬ್ಲಡ್ ಟೆಸ್ಟ್ನ ಕಂಡುಹಿಡಿಯೋದು ಆಂಟಿಬಾಡಿ, ಆಂಟಿಜೆನ್ನು ಆರ್ ವೈರಸ್, ಈ 3 ಟೆಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಯಾರನ್ನ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೋಜರ್ ಆಗಿದ್ರೆ ಅಥವಾ ವಾಲಂಟ್ರಿಲಿ ನೀವು ವಿತೌಟ್ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ರೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅವಾಗ ನಿಮಗೆ ಪಾಸಿಟಿವೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಯು ಕ್ಯಾನ್ ಟೇಕ್ ದ ಪ್ರಿಕಾಷನ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನೀವುಗಳು ಹೇಳ್ತೀರಿ ಡಾಕ್ಟರ್. ಈಗ ಈ HIV ಅಂತ ಬಂದಾಗ ಆದಷ್ಟು ಬೇಗ ಹೋಗಿ ತೋರಿಸ್ಕೊಂಡ್ರು, ದುರಾದೃಷ್ಟವಶಾತ್ ಆತನಿಗೆ ಸೋಂಕು ಹಬ್ಬಿತ್ತು ಅಥವಾ ವೈರಸ್ ತಾಗಿತ್ತು, ಬೇಗ ಟ್ರೀಟ್ಮೆಂಟ್ ಶುರುವಾದ್ರೆ ಏನಾದರೂ ಬೆನಿಫಿಟ್ಸ್? 100% ಪೋಸ್ಟ್ ಎಕ್ಸ್ಪೋಜರ್. ಇನ್ಫ್ಯಾಕ್ಟ್ ನಾವು ನೋಡಿ ಸರ್ಜನ್ಸು ಅನ್ಎಕ್ಸ್ಪೆಕ್ಟೆಡ್ಲಿ ಪ್ರಿಕ್ ಆಗ್ಬಿಡುತ್ತೆ ಆಪರೇಷನ್ ಮಾಡೋವಾಗ, ಈಸ್ ಅನ್ HIV ಪೇಷಂಟ್, ಇಮ್ಮಿಡಿಯೇಟ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅಥವಾ ಪೋಸ್ಟ್ ಎಕ್ಸ್ಪೋಜರ್ ಟ್ರೀಟ್ಮೆಂಟ್ ಅಂತಲೇ ಇದೆ. ನನಗೆ ಯಾಕಪ್ಪ ಆ ರಿಸ್ಕು, ಅವನಿಂದ ನನಗೆ ಬಂದಾತು ಅಂತ. ದೇರ್ ಇಸ್ ಎ ವಂಡರ್ಫುಲ್ ಟ್ರೀಟ್ಮೆಂಟ್. ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇಟ್ ಈಸ್ ಬೆಟರ್. ಅದಕ್ಕೆ ನಾವು ಅರ್ಲಿ ಎಕ್ಸಾಮಿನೇಷನ್ನು ಇಂಪಾರ್ಟೆಂಟು, ಅರ್ಲಿ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಏಡ್ಸ್ ಅನ್ನೋದೊಂದು ಇದೆಯಲ್ಲ, ದಟ್ ಈಸ್ ಎನ್ ಎಕ್ಸ್ಪೋಸ್ಡ್ ಡಿಸೀಸ್. HIV ಬಂದವರಿಗೆಲ್ಲ ಏಡ್ಸ್ ಬರಬೇಕು ಅಂತ ಇಲ್ಲ. ಅಕ್ವೈರ್ಡ್ ಇಮ್ಯುನಿ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂಡ್ ಇಟ್ ಇಸ್ ಎ ಡಿಸೀಸ್, ಲಕ್ಷಣಗಳೇ ಬೇರೆ. ಅದು ಬರ್ಲಿಕ್ಕೆ 15 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಬರ್ದೇ ಇರ್ಬೋದು. ಅದಕ್ಕೆ ಇಮಿಡಿಯೇಟ್ ಪೋಸ್ಟ್ ಎಕ್ಸ್ಪೋಜರ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಈ ಅವೇರ್ನೆಸ್ ಅವ್ರಿಗೆ ಕ್ರಿಯೇಟ್ ಮಾಡ್ತಿರೋದು. ದಯವಿಟ್ಟು ನಿಮ್ಗೇನಾದರೂ ಆ ಥರ ಎಕ್ಸ್ಪೋರ್ ಆಗಿದೆ, ಫಸ್ಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಈ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಬರೋದಿಲ್ಲ, ಯಾಕಂದರೆ ಎಲ್ಲೋ ಒಂದು ಕಡೆ ಆತಂಕ, ಎಲ್ಲೋ ಒಂದು ಕಡೆ ಸೋಷಿಯಲ್ ಸ್ಟಿಗ್ಮಾ. ದೇರ್ ಆರ್ ಸೆಪ್ರೇಟ್ ಕ್ಲಿನಿಕ್ ಗೌರ್ಮೆಂಟ್ನಿಂದ ಮಾಡಿದ್ದಾರೆ. ನೀವು ಅಲ್ಲಿ ಹೋದರೆ ART ಸೆಂಟರ್ನಲ್ಲಿ ಫ್ರೀ ಟೆಸ್ಟ್, ಫ್ರೀ ಟ್ರೀಟ್ಮೆಂಟ್. ಬಟ್ ART ಸೆಂಟರ್ಗಳೇ ಮೆನಿ ಗೌರ್ಮೆಂಟ್ ಸೆಂಟರ್ಸ್ ಇದ್ದಾವೆ, ಪ್ರೈವೇಟ್ನವು ಇದ್ದಾವೆ. ಈ ಯಂಗ್ಸ್ಟರ್ಸು ದೇ ಹೆಸಿಟೇಟ್ ಟು ಗೋ ದೇ. ಯಾಕಂದರೆ ಅವನು ಯಾವನೋ ಅನ್ಕೋತಾನೋ, ಇವನು ರಮೇಶ ಅಲ್ಲಿ ಹೋಗಿದ್ದ, ಇದಕ್ಕೆ ಹೋಗಿದ್ದ ಅಂತ ಅವನು ಇಡೀ ಕಾಲೇಜ್ನ ಮಾತಾಡ್ಕೋತಾರೆ ಅಂತ ಅವ್ರು ಎದುರ್ಕೋತಾರೆ. ಅದಕ್ಕೆ ನಾನು ಅನ್ನಿಸ್ತೀನಿ ಕಂಪಲ್ಸರಿ ಮಾಡಿಬಿಡ್ಬೇಕು ಪ್ರತಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಆನ್ಯುವಲ್ ಚೆಕ್ಅಪ್ನೊಳಗೆ. ಇಲ್ಲ ಡಾಕ್ಟ್ರೇ, ಇದ್ರ ಜೊತೆಗೆ ನಾನು ಒಂದು ಸೇರಿಸ್ಬಿಡ್ತೀನಿ. ಈ ಜನ್ಸಿ ಏನ್ ಗೊತ್ತಾ, ಏನಾದ್ರೂ ತಲೆಗೆ ಹಾಕೋಬಿಟ್ರೆ ಅವ್ರು ಮಾಡೋ ತನಕ ಬಿಡಲ್ಲ. ನೀವು ಹೇಳಿದ್ರಿ HIV ಅನ್ನೋ ವಿಚಾರ ಇವತ್ತಿಗೂ ನಮ್ಮಲ್ಲಿ ಮುಜುಗರ, ಕಳಂಕ. ಬೇಕಾದ್ರೆ ಕ್ಯಾನ್ಸರ್ ಬಂದ್ರು ಹೇಳ್ಕೊಬಿಡ್ತಾರೆ ಅವ್ರಿಗೆ ಕ್ಯಾನ್ಸರ್ ಅಥವಾ ನನಗಿಂತ ಕಾಯಿಲೆ ಇತ್ತು ಅಂತ. ಈ ಏಡ್ಸ್ ಅಥವಾ HIV ಬಗ್ಗೆ ಇವತ್ತಿಗೂ ಮುಜುಗರ ಇದೆ. ಬಟ್ ಒಂದು ಟ್ರೆಂಡ್ ಶುರು ಮಾಡ್ಬೇಕಂತ ಹೋದೆ, ನಾನು ಟೆಸ್ಟ್ ಮಾಡಿಸ್ಕೊ ಬಂದೆ,